ಅಯೋಧ್ಯೆ ಹಗರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ. ರಾಜ್ಯದ ಎಲ್ಲಾ ದೇವಾಲಯಗಳ ಹುಂಡಿಗಳ ರಕ್ಷಣೆಗೆ ಬಿಗಿ ಭದ್ರತೆ ಹಮ್ಮಿಕೊಳ್ಳಲಾಗಿದ್ದು, ಇನ್ನು ಕಾಣಿಕೆಯ ಹಣ ದೇವಾಲಯದ ಅಭಿವೃದ್ಧಿಗೆ ಮಾತ್ರವೇ ಬಳಕೆಯಾಗುತ್ತೆ ಅಂತ ಹೇಳಿ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಹುಂಡಿ ಮೇಲೆ ನಿಗಾ ವಹಿಸಲು 4 ಕಡೆಗಳಿಂದ ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ಕ್ರಮ ವಹಿಸಲಾಗುವುದು ಅಂತಲೂ ತಿಳಿಸಿದ್ದಾರೆ. ದೇವಸ್ಥಾನಗಳು ಇತ್ತೀಚೆಗೆ ತಮಗೆ ಗೊತ್ತು ಏನಾಯಿತು ಅಂತ ಅಯೋಧ್ಯೆನಲ್ಲಿ ಅಲ್ಲಿ ಹಣ ಅವ್ಯವಹಾರ ಆಯಿತು, ಬಂಗಾರ ಏನೇನೋ ಆಗಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ದೇವಸ್ಥಾನಗಳಿದ್ದಾವೆ, ಭಾಳ ಪ್ರಾಮುಖ್ಯವಾದಂಥ ದೇವಸ್ಥಾನಗಳಿದ್ದಾವೆ. ABC ಅಂತ ಕ್ಯಾಟಗರೈಸ್ ಮಾಡಿದ್ವಿ. ಸುಮಾರು 39,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಿರುವಂಥವು. ಸಾಕಷ್ಟು ಹಣ ಇಲ್ಲಿ ಹುಂಡಿನಲ್ಲಿ ಬರುತ್ತೆ, ಆ ಟಿಕೆಟ್ಸ್ ತಗೊಳ್ಳೋದ್ರಲ್ಲಿ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಹಣ ಬರುತ್ತೆ. ಆ ಹಣ ಹುಂಡಿನ ಎಷ್ಟೋ ಸಾರಿ ಹುಂಡಿ ಹೊಡ್ಕೊಂಡು ಹೋಗಿರೋದನ್ನ ನಾವು ರಿಪೋರ್ಟ್ ಆಗಿದೆ. ಅಯೋಧ್ಯೆ ಹಗರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ. ರಾಜ್ಯದ ಎಲ್ಲಾ ದೇವಾಲಯಗಳ ಹುಂಡಿಗಳ ರಕ್ಷಣೆಗೆ ಬಿಗಿ ಭದ್ರತೆ ಹಮ್ಮಿಕೊಳ್ಳಲಾಗಿದ್ದು, ಇನ್ನು ಕಾಣಿಕೆಯ ಹಣ ದೇವಾಲಯದ ಅಭಿವೃದ್ಧಿಗೆ ಮಾತ್ರವೇ ಬಳಕೆಯಾಗುತ್ತೆ ಅಂತ ಹೇಳಿ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಹುಂಡಿ ಮೇಲೆ ನಿಗಾ ವಹಿಸಲು 4 ಕಡೆಗಳಿಂದ ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ಕ್ರಮ ವಹಿಸಲಾಗುವುದು ಅಂತಲೂ ತಿಳಿಸಿದ್ದಾರೆ. ದೇವಸ್ಥಾನಗಳು ಇತ್ತೀಚೆಗೆ ತಮಗೆ ಗೊತ್ತು ಏನಾಯಿತು ಅಂತ ಅಯೋಧ್ಯೆನಲ್ಲಿ ಅಲ್ಲಿ ಹಣ ಅವ್ಯವಹಾರ ಆಯಿತು, ಬಂಗಾರ ಏನೇನೋ ಆಗಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ದೇವಸ್ಥಾನಗಳಿದ್ದಾವೆ, ಭಾಳ ಪ್ರಾಮುಖ್ಯವಾದಂಥ ದೇವಸ್ಥಾನಗಳಿದ್ದಾವೆ. ABC ಅಂತ ಕ್ಯಾಟಗರೈಸ್ ಮಾಡಿದ್ವಿ. ಸುಮಾರು 39,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಿರುವಂಥವು. ಸಾಕಷ್ಟು ಹಣ ಇಲ್ಲಿ ಹುಂಡಿನಲ್ಲಿ ಬರುತ್ತೆ, ಆ ಟಿಕೆಟ್ಸ್ ತಗೊಳ್ಳೋದ್ರಲ್ಲಿ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಹಣ ಬರುತ್ತೆ. ಆ ಹಣ ಹುಂಡಿನ ಎಷ್ಟೋ ಸಾರಿ ಹುಂಡಿ ಹೊಡ್ಕೊಂಡು ಹೋಗಿರೋದನ್ನ ನಾವು ರಿಪೋರ್ಟ್ ಆಗಿದೆ.